ದುನಿಯಾ ವಿಜಯ್ ಸರ್ ಒಟ್ಟಿಗಿದ್ದಾರೆ ಸರ್. ಇವತ್ತಿಗೆ ಭೀಮಾ ಬಂದ್ರು ಕೂಡ ನಾವು ದುನಿಯಾ ವಿಜಯ್ ಸರ್ ಅಂತಾನೆ ನಿಮ್ಮನ್ನು ಕರೆಯೋದು, ಯಾಕಂದ್ರೆ ಅದೊಂದು ವೈಬ್ ಬೇರೆ ತರನೇ ಕ್ರಿಯೇಟ್ ಮಾಡಿತ್ತು. ಜೀವನ ಮಾಡ್ಬೇಕು, ಅಮ್ಮನ್ ಗೌರಿ ಕಟ್ಟಕ್ ಕಾಸು ಹಚ್ಬೇಕಣ, ಒಂದ್ ಕೆಲ್ಸ ಕೊಡ್ಸಿ. ಸಲಗಾದಲ್ಲಿ ನೀವು ಸೂರ್ಯಣ್ಣ ಅನ್ನೋದೊಂದು ಅಂದ್ರೆ ಒಂದು ಸಾಂಗ್ ಇಟ್ಟಿದ್ರು, ಅದೇ ರೀತಿ ಇದ್ರಲ್ಲಿ ಒಂದು ಸಾಂಗ್ ಇಟ್ಟಿದ್ರು. ಹೌದು, ಓಕೆನಾ? ಆದ್ರೆ ಅದರಲ್ಲಿ ನಮ್ಗೆ ತುಂಬಾ ಅಬ್ಸರ್ವ್ ಮಾಡಿರೋರ್ಗೆ ಗೊತ್ತಾಗುತ್ತೆ. ಅದರಲ್ಲಿ ಹಿಂದೆ ಪೋಸ್ಟರ್ ಅಲ್ಲಿ ಅಚ್ಯುತ್ ಸರ್ ಒಂದು ಪೋಸ್ಟರ್ ಕಾಣುತ್ತೆ. ಸ್ವಲ್ಪ ಏನಾದ್ರೂ ಗ್ಲಿಂಪ್ಸ್ ಸಿಗ್ಬೋದಾ ನಮ್ಗೆ? ಕ್ಯಾಶುವಲ್ ಆಗಿ ಕೇಳ್ತೀವಿ ಯಾವ್ದು ಇಷ್ಟ ಸರ್ ನಿಮ್ಗೆ ಅಂತ, ಯಾಕಂದ್ರೆ ಒಂದು ಸಾಂಗ್ ಬಿಟ್ಟಿರ್ತೀರಾ, ಸಖತ್ತಾಗೈತೆ ಇದ್ರ ಮೇಲೆ ಯಾವ್ದು ಇಲ್ಲ, ಮತ್ ನೋಡ್ರಿ ಮತ್ತೆ ಅದ್ರ ಮೇಲೆ ಒಂದ್ ಬಿಟ್ಬಿಟ್ಟಿರ್ತೀರಾ. ನಿಮ್ಗೆ ಯಾವ್ದು ತುಂಬಾ ಇಷ್ಟ ಅನ್ಸುತ್ತೆ? ಎಲ್ಲಾ ಸಾಂಗ್ಸು ಇಷ್ಟ. ಇನ್ನೊಂದು ಬರ್ತಿದೆ, ಆಡು ಬಾ ಮಗನೇ ಭೀಮಾ ಅಂತ. ಸರ್, ಹಲೋ, ಹಾಯ್, ನಮಸ್ಕಾರ. ನಾನು ನಿಮ್ಮ ಪ್ರಭು ಶಂಕರ, ನಿಮ್ಮೆಲ್ಲರಿಗೂ ಸಾಷ್ಟಾಂಗ ನಮಸ್ಕಾರ. ಸೊ ಇವತ್ತಿನ ಒಂದು ಸ್ಪೆಷಲ್ ಶೋ ಯಾಕಪ್ಪ ಅಂತಂದ್ರೆ, ನಮ್ಮೊಟ್ಟಿಗೆ ಬರ್ತಾ 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 ಅದೇ ರೀತಿ ಹಿಟ್ ಸಿನಿಮಾಗಳು ಕೊಡ್ತಾ ಅದೇ ರೀತಿ ಇನ್ನೂ ಹೆಂಗಾಗ್ತಾನೆ ಬರ್ತಾ ಇದ್ದಾರೆ ನಮ್ಮ ದುನಿಯಾ ವಿಜಯ್ ಸರ್ ನಮ್ಮೊಟ್ಟಿಗಿದ್ದಾರೆ. ಸರ್, ಇವತ್ತಿಗೆ ಭೀಮಾ ಬಂದರೂ ಕೂಡ ನಾವು ದುನಿಯಾ ವಿಜಯ್ ಸರ್ ಅಂತಾನೆ ನಿಮ್ಮನ್ನು ಕರೆಯೋದು, ಯಾಕಂದ್ರೆ ಅದೊಂದು ವೈಬ್ ಬೇರೆ ತರನೇ ಕ್ರಿಯೇಟ್ ಮಾಡಿತ್ತು. ಸದ್ಯಕ್ಕೆ ಭೀಮಾ ವೈಬ್ ಹೇಗಿದೆ ಸರ್? ತುಂಬಾ ದೊಡ್ಡ ಮಟ್ಟಕ್ಕಿದೆ, ನನ್ಗೆ ಅದೇ ಭಯನೂ ಇದೆ. ಸರ್, ಭೀಮಾ ಸರ್, ನೀವು ಭಯ ಪಡಂಗಿಲ್ಲ, ಆಲ್ರೆಡಿ ಸಾಂಗಲ್ಲಿ ಎಲ್ಲರೂ ಎದುರಿಸ್ಬಿಟ್ಟಿದ್ದೀರ ನೀವು. ಇಲ್ಲ, ಹಂಗಾಗಿ ಹೌದು, ಸಾಂಗ್ ಚೆನ್ನಾಗಾಗಿದೆ, ಸಿನಿಮಾನು ಚೆನ್ನಾಗಾಗುತ್ತೆ ಆಗುತ್ತೆ. ಅದೊಂದು ಟೆನ್ಷನ್ ಇರುತ್ತೆ ಯಾವಾಗಲೂ ಡೈರೆಕ್ಟ್ರಿಗೆ ಅಂದಾಗ. ಇಲ್ಲಿ ಏನಾಗುತ್ತೆ, ನಾನೇ ಡೈರೆಕ್ಟರ್, ನಾನೇ ಹೀರೋ ಆಗಿರೋದ್ರಿಂದ ಅದೊಂದು ಸ್ವಲ್ಪ ಜಾಸ್ತಿ ಇರುತ್ತೆ ನಮಗೆ. ಓಕೆ ಸರ್, ಸದ್ಯಕ್ಕೆ ಇವತ್ತು ನಾವು ಪ್ಲಾಟ್ಫಾರ್ಮ್ 65 ಇದ್ದೀವಿ ಸರ್. ಸರ್, ಫುಡ್ಸ್ ಎಲ್ಲ ನೀವು ಟ್ರೈನಲ್ಲಿ ಸರ್ವ್ ಮಾಡಿ ತಿಂದ್ರಿ, ಹೇಗಿತ್ತು ಸರ್ ಅದು ಎಕ್ಸ್ಪೀರಿಯನ್ಸ್? ಚೆನ್ನಾಗಿತ್ತು. ಟ್ರೈನ್ ಫುಡ್ ಚೆನ್ನಾಗಿತ್ತು ಸರ್. ಟ್ರೈನಲ್ಲಿ ಹತ್ತಿದಾಗ ತಂದ್ಕೊಡೋರು, ಇಲ್ಲಿ ಟ್ರೈನ್ ನಮ್ಮ ಹತ್ರ ಬಂದು ಕೊಡುತ್ತೆ. ಓಕೆ, ಯಾವ ಪ್ಲಾಟ್ಫಾರ್ಮ್ ತಿಂದ್ರಿ ಸರ್? ನಾನು ಆ ಕಡೆ ಒಳಗಡೆ ಒಂದು ಯಾವುದೋ ಒಂದು ಪ್ಲಾಟ್ಫಾರ್ಮ್ ಇತ್ತಲ್ಲಪ್ಪ, ಅದು ಐ ಡೋಂಟ್ ನೋ, ಲೈಕ್ ಅಲ್ಲೊಂದು ಪ್ಲಾಟ್ಫಾರ್ಮ್ ಇದೆ, ಯಾವುದು ರಾಮನಗರ, ಸಾರಿ ರಾಮನಗರ ಪ್ಲಾಟ್ಫಾರ್ಮಲ್ಲಿ ತಿಂದೆ. ಓಕೆ ಸರ್, ಮಾಸ್ತಿ ಗುಡಿ ಅಂತ ಎಲ್ಲರೂ ಪ್ಲಾಟ್ಫಾರ್ಮ್ ಸಿಗ್ತಾ ನಿಮ್ಗೆ? ಇಲ್ಲ, ಸಿಕ್ಕಿಲ್ಲ. ಓಕೆ ಸರ್. ಸರ್, ಸಾಂಗ್ ವೈಸ್ ಅಂತ ಬಂತು ಅಂತಂದ್ರೆ, ಈಗ ಡೋಂಟ್ ವರಿ ಬೇಬಿ ಚಿನ್ನಮ್ಮ ರೀಲ್ಸ್ ಅಲ್ಲಿ ಹುಡುಗರು ಹುಡುಗಿರ್ಗೆ ಆಗ್ತಾ ಇದಾರೆ, ಹುಡುಗರಿಗೆ ಆಗ್ತಾ ಇದಾರೆ. ಸೊ ಅಂದ್ರೆ ಟ್ಯಾಗ್ಗಳು ಜಾಸ್ತಿ ನಡೀತಾ ಇದೆ ಸರ್. ಹೌದಾ? ಹೌದು. ಸೊ ಈಗಿನ ಡಿಜಿಟಲ್ ಲೋಕದಲ್ಲಿ ಎಲ್ಲರೂ ಇನ್ವಾಲ್ವ್ ಆಗಿದ್ದೀನಿ. ಅಂದ್ರೆ ನಾವು ಅದರಲ್ಲಿ ಜಾಸ್ತಿ ಇನ್ವಾಲ್ವ್ ಆದ್ರೆ ಕೆಟ್ಟದಾಗತ್ತೋ ಒಳ್ಳೇದಾಗತ್ತೋ ಅನ್ನೋದು ಜಾಸ್ತಿ ಯೂಸ್ ಮಾಡ್ಕೊಳ್ಳೋದು ಎಲ್ಲರೂ ನೆಗೆಟಿವ್ಗೆ ಯೂಸ್ ಮಾಡ್ಕೊತಾ ಇದ್ದಾರೆ. ಸೊ ಸೋಷಿಯಲ್ ಮೀಡಿಯಾ ಈಗಿನ ಡಿಜಿಟಲ್ ಲೋಕದ ಬಗ್ಗೆ ಹೇಳ್ಬೇಕು ಅಂದ್ರೆ ಏನಂತ? ಅಪ್ಪ, ನೀವೆಲ್ಲ ಏನು ಯೂಸ್ ಮಾಡ್ತಾ ಇದ್ದೀರಾ, ಇದು ಒಳ್ಳೇದಕ್ಕೆ ಯೂಸ್ ಮಾಡ್ತಾ ಇದ್ದೀರಾ. ಹೌದು. ಕೆಲವರು ಅದನ್ನ ಕ್ರೈಮ್ ಯೂಸ್ ಮಾಡ್ತಾ ಇದ್ದಾರೆ. ಹೌದು. ಕೆಲವರು ಅದನ್ನ ಮೆಂಟಲಿ ಡಿಸ್ಟರ್ಬ್ ಆಗೋದಕ್ಕೆ ಯೂಸ್ ಮಾಡ್ತಾ ಇದ್ದಾರೆ. ಹೌದು. ಎಲ್ಲವೂ ಬೇಕು, ಒಳ್ಳೆಯದು ಕೆಟ್ಟದ್ದು ಎರಡೂ ಬೇಕು. ಎರಡು ಎಷ್ಟು ಬೇಕೋ ಅಷ್ಟಿದ್ರೆ ಚೆನ್ನ. ಹೌದು. ಹೌದು ಸರ್, ನೀವು ಒಂದು ಪ್ರತಿಯೊಂದು ಸಿನಿಮಾ ಮಾಡ್ತೀನಿ ಅಂತಂದರೆ, ಅಂದರೆ ಈಗಿನ ಯಂಗ್ಸ್ಟಾರ್ಸ್ಗಳಿಗೆ ಅದೊಂದು ನನ್ನ ಮುಂದೆ ಈ ಹಿಂದೆ ಈ ಥರ ಮಾಡಿದ್ದೆ, ಮುಂದೆ ನಾನು ಸರಿ ಹೋಗಬೇಕು ಅನ್ನುವಂಥದ್ದು ಒಂದು ಮೆಸೇಜನ್ನು ಎತ್ಕೊಂಡು ಹೋಗ್ತಾನೆ, ಅದು ಥಿಯೇಟ್ರಿಂದ ಹೊರಗಡೆ. ಎಕ್ಸಾಂಪಲ್, ನಾನು ಒಬ್ಬ RX ಸೂರಿ ಸಿನಿಮಾನ ನಾನು ಥಿಯೇಟ್ರಲ್ಲಿ 8 ಸರಿ ನೋಡಿದ್ದೀನಿ. ಅಬ್ಬಾ. ಸರ್, ಪ್ರತಿಯೊಂದು ಸೀನು ಕೂಡ ನೀವು ಇಂಥ ಸೀನ್ ಇಂಥ ಟೈಮಿಗೆ ಬರುತ್ತೆ ಅಂತ ಕೂಡ ನಾನು ಹೇಳ್ತೀನಿ. ಸೊ ನಮಗೆ ಯಾವಾಗ ಅಂದರೆ ಆ ಸಿನಿಮಾದಲ್ಲಿ ಯಾವ ರೀತಿ ನೀವು ಇದ್ರೋ, ಲೈಕ್ ಆ ಥರ ಡಿಪ್ರೆಸ್ ಹೋಗಿರುವಂತಹ ಯಂಗ್ಸ್ಟಾರ್ಸ್ ಇರ್ತಾರೆ. ಅಲ್ಲಿ ಒಂದು ಆಂಬುಲೆನ್ಸ್ ಸೀನ್ ಬಂದಾಗ ರಾಜೀವ್ ಅವರೊಂದು ಎಕ್ಸ್ಪ್ರೆಷನ್ ಕೊಡ್ತಾರೆ. ಅಬ್ಬಾ, ನನ್ಗೆ ಇವಾಗಲೂ ಆ ಎಕ್ಸ್ಪ್ರೆಷನ್ ರಾಜೀವ್ದು ನೆನ್ಸ್ಕೊಂಡ್ರೆ ಅಳು ಬರುತ್ತೆ ಸರ್. ಅವ್ರ ಎಕ್ಸ್ಪ್ರೆಷನ್ ಕೊಟ್ಟಿದ್ದ ಅಷ್ಟೇ, ಅದೊಂದೇ ಹೈಲೈಟ್ ನಮಗೆ. ಆ ಎಕ್ಸ್ಪ್ರೆಷನ್ ಕೊಟ್ಟಿದ ತಕ್ಷಣ ಕಣ್ಣಲ್ಲಿ ಆಟೋಮೆಟಿಕ್ ಎಂತ ಕಲ್ ಮನ್ಸಿರೋರ್ಗೂ ಕೂಡ ಕಣ್ಣಲ್ಲಿ ನೀರು ತುಂಬಿಡುತ್ತೆ. ಖಾತಾ ಆಕ್ಟ್ ಮಾಡಿದಾನೆ ನಿಜವಾಗ್ಲೂ ಸರ್. ಅದು ನೀವು ಸಿನಿಮಾ ಅದನ್ನ ಸೃಷ್ಟಿ ಮಾಡಿ ಬರ್ದಿರ್ತೀರ, ನಟನೆ ಮಾಡಿರ್ತೀರ, ಎಲ್ಲ ಮಾಡಿರ್ತೀರ. ಥಿಯೇಟ್ರಲ್ಲಿ ಕುತ್ಕೊಂಡು ನೋಡಿದಾಗ ಸರ್ ಯಾವ ಥರ ಸರ್ ಅದು ಫೀಲ್, ವೈಬ್ ಹೆಂಗ್ ಕ್ರಿಯೇಟ್ ಆಗ್ಬಿಡುತ್ತೆ ಸರ್ ಅದು? ಗೊತ್ತಿಲ್ಲವ, ಅದು ಎನರ್ಜಿ ಹಾಕಿರ್ತೀವಿ. ಸೊ ದೇವ್ರನ್ನ ಬೇಡ್ಕೊಂಡಿರ್ತೀವಿ. ಮೇಕಪ್ ಹಾಕ್ಕೊಳ್ಬೇಕಾದ್ರೆ ನಾವು ಮೇಕಪ್ ಹಾಕ್ತಾ ದೇವ್ರನ್ನ ಬೇಡ್ಕೊಂಡಿರ್ತೀವಿ, ಅಪ್ಪ ಇವತ್ತಿನ ಪಾತ್ರನ ಎಲ್ರಿಗೂ ಒಪ್ಪಿಗೆ ಆಗಂಗೆ ಮಾಡು ಅಂತ. ಸೊ ಹಂಗಾಗಿ ಅದೆಲ್ಲ ವರ್ಕ್ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ಯಾವಾಗಲೂ. ಓಕೆ ಸರ್, ಸಲಗಾದಲ್ಲಿ ನೀವು ಸೂರ್ಯಣ್ಣ ಅನ್ನೋದೊಂದು ಅಂದರೆ ಒಂದು ಸಾಂಗ್ ಇಟ್ಟಿದ್ರಿ, ಅದೇ ರೀತಿ ಇದರಲ್ಲಿ ಒಂದು ಸಾಂಗ್ ಇಟ್ಟಿದ್ರಿ. ಹೌದು. ಓಕೆನಾ? ಆದರೆ ಅದರಲ್ಲಿ ನಮಗೆ ತುಂಬ ಅಬ್ಸರ್ವ್ ಮಾಡಿರೋರಿಗೆ ಗೊತ್ತಾಗುತ್ತೆ. ಅದರಲ್ಲಿ ಹಿಂದೆ ಪೋಸ್ಟ್ರಲ್ಲಿ ಅಚ್ಯುತ್ ಸರ್ ಒಂದು ಪೋಸ್ಟ್ರು
ಕಾಣುತ್ತೆ. ಸ್ವಲ್ಪ ಏನಾದರೂ ಗ್ಲಿಮ್ಸ್ ಸಿಗ್ಬೋದಾ ನಮಗೆ? ಇಲ್ಲ, ನೀವು ಸಿನಿಮಾ ನೋಡ್ಬೇಕು ಅದಕ್ಕೆ. ಓಕೆ. ಒಂದ್ಸರಿ ನಿಮ್ಮನ್ನು ಕನ್ಫ್ಯೂಸ್ ಮಾಡಬೇಕು ಅಂತ ಈ ಥರದವ್ರು ಹುಡುಕ್ತೀರಾ ಅಂತಲೇ ಇಟ್ಟಿರ್ತೀವಿ ಅದನ್ನು. ಓಕೆ, ಫಸ್ಟ್ಲಿ ಹೇಳೋಕ್ಕಾಗಲ್ಲ, ನೆಕ್ಸ್ಟ್ ಆದ್ಮೇಲೆ ಕಣ್ ಸಿಕ್ಕಿದ್ರು ಇಕ್ಕಿರ್ಬೋದು, ಯಾಕಂದ್ರೆ ನಿಮ್ಮ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ಗಳು ಇರ್ತವೆ ಸಿನಿಮಾಗಳು. ಓಕೆ ಸರ್. ಈಗಿನ ಡಿಜಿಟಲ್ ಲೋಕದಲ್ಲಿ ಎಲ್ಲರೂ ಕೂಡ ಸಿನಿಮಾಗಳನ್ನು ನಾನು ಮೊಬೈಲ್ನಲ್ಲೇ ನೋಡಬೇಕು ಅಂದರೆ ಥಿಯೇಟ್ರಿಗೆ ಬರಲ್ಲ ಅನ್ನೋದೊಂದಿದೆ. ಸೊ ಅಂದರೆ ಎಲ್ಲ ಸಿನಿಮಾಗಳಿಗೂ ಬಂದು ನಾವು ನೋಡಲ್ಲ, ಇಂತಿಂಥ ಸಿನಿಮಾ ಇಂತಿಂಥ ಆ್ಯಕ್ಟರ್ಗಳದ್ದು ಮಾತ್ರ ನಾವು ಬಂದು ನೋಡ್ತೀವಿ ಅಂತ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ ಸರ್. ಅಂಥವ್ರಿಗೆ ಏನು ಹೇಳ್ಬೇಕು ಸರ್? ಈಗ ಮೊಬೈಲು ನನಗೆ ಗೊತ್ತಿರೋಂಗೆ ಯಾವುದಕ್ಕೆ ಯೂಸ್ ಮಾಡ್ಕೋಬೇಕೋ ಅದಕ್ಕೆ ಯೂಸ್ ಮಾಡ್ಕೋಬೇಕು. ಹೌದು, ಮೊಬೈಲ್ ಮಾತಾಡೋಕ್ಕೆ ಯೂಸ್ ಮಾಡ್ಕೋಬೋದು, ಒಂದಷ್ಟು ಇನ್ಫಾರ್ಮೇಷನ್ಸ್ ನೋಡೋಕ್ಕೆ ಯೂಸ್ ಮಾಡ್ಕೋಬೋದು. ಮೊಬೈಲ್ನಲ್ಲಿ ಸಿನಿಮಾ ನೋಡೋಕ್ಕಲ್ಲ. ಆ್ಯಕ್ಚುಲಿ ಸಿನಿಮಾ ಇರೋದು ಥಿಯೇಟ್ರಲ್ಲಿ ನೋಡೋದಕ್ಕೆ. ಆದರೆ ಕೆಲವರು ಪಾಪ ಟೈಮ್ ಇರೋಲ್ಲ ಅಂಥೇಳಿ ನೋಡ್ಕೋತಾರೆ ಸಬ್ಸ್ಕ್ರೈಬ್ ಆಗಿ. ಥಿಯೇಟ್ರ್ ಎಕ್ಸ್ಪೀರಿಯೆನ್ಸೇ ಬೇರೆ, ಅದು ಆಗ್ಲಿಂದನೂ ಬಂದಿರುವಂಥದ್ದು. ಥಿಯೇಟರಲ್ಲಿ ಯಾಕೆ ಎಲ್ಲ ಗ್ರೂಪ್ ಆಫ್ ಜನ ಎಲ್ಲ ಕುತ್ಕೊಂಡು, ಅಭಿಮಾನಿಗಳಾಗ್ಬೋದು ಅಥವಾ ಸಿನಿಮಾ ಲವರ್ಸ್ ಆಗಲಿ, ನೋಡಿದಾಗಲೇ ಒಂದು ಬೇರೆ ಎನರ್ಜಿ ಇರುತ್ತೆ. ಅದು ಆ ಎನರ್ಜಿನೇ ಬೇರೆ ಲೆವೆಲ್ಗೆ ಕರ್ಕೊಂಡು ಹೋಗುತ್ತೆ ಅದು ನಮ್ಮನ್ನು. ಹಂಗಾಗಿ ಥಿಯೇಟ್ರಲ್ಲಿ ಬಂದು ನೋಡಿ ಅಂತ ಕೇಳ್ಕೊತೀನಿ ನಾನು. ಓಕೆ ಸರ್. ಭೀಮಾದಲ್ಲಿ ಕಂಟೆಂಟ್ ವೈಸ್ ನಾವು ಹೋಗ್ತಾ ಇದ್ರೆ ಡ್ರಗ್ ಮಾಫಿಯಾ ಏನಾದರೂ ಇನ್ವಾಲ್ವ್ ಅದು ಜಾಸ್ತಿ ಇರುತ್ತಾ? ಇಲ್ಲಿ ಎಲ್ಲ ಇದೆ. ಇವತ್ತಿನ ಯೂತ್ ಮೇಲೆ ಬಿದ್ದಿರುವಂಥ ಎಲ್ಲ ಪರಿಣಾಮಗಳು, ಇನ್ಕ್ಲೂಡಿಂಗ್ ಫ್ಯಾಮಿಲಿ ಆಗ್ಬೋದು, ಓಕೆ, ಯೂತ್ಸ್ಗೆ ಹಾಳಾಗ್ತಾ ಇರೋದಾಗ್ಬೋದು, ಅಥವಾ ಲವ್ ವಿಷಯ ಆಗ್ಬೋದು, ಎಲ್ಲವನ್ನು ತುಂಬ ಸೀರಿಯಸ್ ಆಗಿ ಹೇಳಿದ್ದೀನಿ ನಾನು ಅದನ್ನು. ಓಕೆ.